ಪುಷ್ಕರ್ ಮಲ್ಲಿಕಾರ್ಜುನಯ್ಯನವರು ಇನ್ನೊಂದು ಮಾತು ಹೇಳ್ತಾರೆ. ಆಧುನಿಕ ಕಾಲದಲ್ಲಿ ಹಳೆಯ ತಂತ್ರಜ್ಞಾನವನ್ನೇ ನಂಬಿ ನಾವು ಚಿತ್ರೀಕರಣ ಮಾಡಕ್ ಸಾಧ್ಯ ಇಲ್ಲ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಜವಳಿ ಕುಟ್ರೇಶ್. ಇದು ನಿಮ್ಮದೇ ಚಾನಲ್, ಸಿನಿ ಪ್ರೇಮಿಗಳ ಚಾನಲ್, ಸಿನಿ ರಸಿಕರ ಚಾನಲ್, ಅದುವೇ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತೊಂದು ಇಂಪಾರ್ಟೆಂಟ್ ಮ್ಯಾಟರ್ ತಂದಿದ್ದೀನಿ. ಏನಪ್ಪಾ ಅಂದ್ರೆ, ನಮ್ಮ ತುಮಕೂರಿನವರೇ ಆದ ನಟ, ನಿರ್ದೇಶಕ, ನಿರ್ಮಾಪಕ ಪುಷ್ಕರ್ ಮಲ್ಲಿಕಾರ್ಜುನಯ್ಯನವರು ಈಗಾಗಲೇ ಅವರು ಅವನೇ ಶ್ರೀಮನ್ನಾರಾಯಣ, ಕಿರಿಕ್ ಪಾರ್ಟಿ, ಅವತಾರ ಪುರುಷಗಳನ್ನ ನಿರ್ಮಾಣ ಮಾಡಿ ಯಶಸ್ಸು ಕೂಡ ಗಳಿಸಿದರೆ. ಈಗ ಅವರ ಒಂದು ಹೊಸ ಪ್ರಯತ್ನ ಏನಿದು, ಹೊಸ ಪ್ರಯತ್ನ ಅಂತ ನೀವು ತಿಳ್ಕೊಬೇಕಾ? ಅದಕ್ಕೂ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ಬಿಡಿ, ನನ್ನೆಲ್ಲಾ ನೋಟಿಫಿಕೇಶನ್ಗಳು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ಮತ್ತಿನ್ನೇನಪ್ಪಾ ಅದು ಹೊಸ ವಿಷಯ ಅಂತ ನೋಡ್ಕೊಂಡ್ ಬಂದ್ಬಿಡೋಣ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಐತಿಹಾಸಿಕ ವಿಜಯನಗರವನ್ನು ಪರಿಚಯ ಮಾಡಿಸಲು ಹೊರಟಿರುವ ನಟ, ನಿರ್ದೇಶಕ, ನಿರ್ಮಾಪಕ ಪುಷ್ಕರ್ ಮಲ್ಲಿಕಾರ್ಜುನಯ್ಯನವರು ಏನ್ ಮಾತನಾಡಿದ್ದಾರೆ ನೋಡ್ಕೊಂಡ್ ಬಂದ್ಬಿಡೋಣ ಬನ್ನಿ. ಪುಷ್ಕರ್ ಮಲ್ಲಿಕಾರ್ಜುನಯ್ಯನವರು ಇನ್ನೊಂದು ಮಾತು ಹೇಳ್ತಾರೆ. ಆಧುನಿಕ ಕಾಲದಲ್ಲಿ ಹಳೆಯ ತಂತ್ರಜ್ಞಾನವನ್ನೇ ನಂಬಿ ನಾವು ಚಿತ್ರೀಕರಣ ಮಾಡಕ್ ಸಾಧ್ಯ ಇಲ್ಲ. ಜನರಿಗೆ ಒಳ್ಳೆ ಕಂಟೆಂಟ್ ಸಿನಿಮಾವನ್ನು ಅತ್ಯಧಿಕ ಟೆಕ್ನಾಲಜಿ ಬಳಸಿ ಕಟ್ಟಿಕೊಟ್ಟಾಗ ಮಾತ್ರ ಅದು ಜನರಿಗೆ ಖಂಡಿತ ಇಷ್ಟವಾಗುತ್ತೆ. ಆಗ ಜನರು ಥಿಯೇಟರ್ಗೆ ಬಂದೇ ಬರ್ತಾರೆ. ಒಳ್ಳೆಯ ಸಿನಿಮಾವನ್ನು ಕೊಡದೆ ನಾವು ಜನರನ್ನ ದೂಷಿಸೋದು ಸಿನಿಮಾ ಮೇಕರ್ಗಳದೇ ತಪ್ಪು ಅಂತ ಹೇಳಿದರೆ ನಿಜವಾಗ್ಲೂ ಒಳ್ಳೆ ಮಾತು ಹೇಳಿದಿರ ಪುಷ್ಕರ್ ಮಲ್ಲಿಕಾರ್ಜುನಯ್ಯನವರೇ. ನಟ, ನಿರ್ದೇಶಕ, ನಿರ್ಮಾಪಕ ನಮ್ಮ ತುಮಕೂರಿನ ಪುಷ್ಕರ್ ಮಲ್ಲಿಕಾರ್ಜುನಯ್ಯನವರು ವಿಜಯನಗರ ಸಾಮ್ರಾಜ್ಯದ 250 ವರ್ಷದ ಆಳ್ವಿಕೆಯ ಇತಿಹಾಸವನ್ನ ತೆರೆಗೆ ತರೋದಕ್ಕೆ ಸಜ್ಜಾಗ್ಬಿಟ್ಟಿದ್ದಾರೆ. ಅದಕ್ಕಾಗಿಯೇ ಅನ್ರಿಯಲ್ ಎಂಜಿನ್ ತಂತ್ರಜ್ಞಾನವನ್ನು ಬಳಸಿದರೆ ಈ ಸಿನಿಮಾದ 40% ಚಿತ್ರೀಕರಣವಾಗಿದ್ದು ಇಂಡಿಯನ್ ಸಿನಿಮಾದಲ್ಲಿ ಹೊಸ ದಾಖಲೆ ಬರೆಯೋದಕ್ಕೆ ಈ ಸಿನಿಮಾ ಸಜ್ಜಾಗ್ತಿದೆ ಅಂತ ಹೇಳ್ಬೋದು. ಇವರ ಪ್ರಯತ್ನ ಇನ್ನೂ ಹೇಗಿರ್ಬೋದು ಅಂತ ಮುಂದೆ ನೋಡ್ಕೊಂಡು ಹೋಗೋಣ ಬನ್ನಿ. ಏನಪ್ಪಾ ವಿಷಯ ಅಂದ್ರೆ, ವಿಜಯನಗರದ ಭವ್ಯ ಪರಂಪರೆ. ಇಲ್ಲಿಯವರೆಗೂ ವಿಜಯನಗರ ಸಾಮ್ರಾಜ್ಯ ಅಂದ್ರೆ ಕೃಷ್ಣದೇವರಾಯ ಎನ್ನುವಂತೆ ಬಿಂಬಿಸಲಾಗಿತ್ತು. ಅವರಿಗೂ ಮೊದಲು ವಿಜಯನಗರ ಆಳಿದ 4 ವಂಶದ ವೀರರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಬ್ರಿಟಿಷ್ ಅಧಿಕಾರಿ ರಾಬರ್ಟ್ ಸಿವೆಲ್ ಬರೆದಿರುವ ಪುಸ್ತಕ ಸೇರಿದಂತೆ ಅನೇಕ ಪುಸ್ತಕ ಹಾಗೂ ಸಂಶೋಧನಾ ಲೇಖನಗಳನ್ನು ಸಂಗ್ರಹಿಸಿ 4 ವರ್ಷ ಸಂಶೋಧನೆ ನಡೆಸಿ ಕಥೆಯನ್ನು ಸೃಷ್ಟಿಸಿದ್ದೇವೆ ಅಂತ ನಮ್ಮ ಪುಷ್ಕರ್ ಮಲ್ಲಿಕಾರ್ಜುನಯ್ಯನವರು ಹೇಳ್ತಾ ಇದ್ದಾರೆ. ವಿಜಯನಗರದ 2.5 ಶತಮಾನದ ಆಳ್ವಿಕೆಯನ್ನು, ಮುಸಲ್ಮಾನ್ ದಾಳಿಯನ್ನು ಸಮರ್ಥವಾಗಿ ಎದುರಿಸಿದ ರಾಜವಂಶದ ಕಥೆಯನ್ನು 4 ಸಿನಿಮಾಗಳ ಫ್ರಾಂಚೈಸಿಯಾಗಿ ತೆರೆಗೆ ತರೋದಕ್ಕೆ ನಾವು ತಯಾರಿ ಮಾಡ್ತಾ ಇದ್ದೀವಿ. ಇದರ ಮೊದಲ ಭಾಗವನ್ನು ಈ ವರ್ಷಾಂತ್ಯಕ್ಕೆ ತೆರೆಗೆ ತರುವ ಯೋಜನೆ ಇದೆ. ಈ ಸಿನಿಮಾವನ್ನು ನಾನೇ ನಿರ್ದೇಶನ ಮಾಡಿ ಹೀರೋ ಆಗಿ ನಟಿಸ್ತಾ ಇದ್ದೀನಿ ಅಂತ ನಮ್ಮ ತುಮಕೂರಿನ ಪುಷ್ಕರ್ ಮಲ್ಲಿಕಾರ್ಜುನಯ್ಯನವರು ಹೇಳಿದ್ದಾರೆ. ರಾಜಮೌಳಿ ಅವರು ನಿರ್ದೇಶನ ಮಾಡ್ತಾ ಇರುವ ವಾರಣಾಸಿ ಸಿನಿಮಾಗೆ ಬೆಳೆಸುತ್ತಿರುವ ಟೆಕ್ನಾಲಜಿಯನ್ನ ಈ ಸಿನಿಮಾಗೆ ಬೆಳೆಸ್ತಾ ಇದ್ದಾರಂತೆ. ಇಲ್ಲಿಯವರೆಗೂ ಎಲ್ಲಾ ಸಿನಿಮಾಗಳನ್ನು ಮೊದಲು ಗ್ರೀನ್ ಮ್ಯಾಟ್ ನಲ್ಲಿ ಚಿತ್ರೀಕರಣ ಮಾಡಿ ಅದಕ್ಕೆ ಹಿನ್ನೆಲೆಯಲ್ಲಿ ಹಾಗೂ ಮುನ್ನೆಲೆಯಲ್ಲಿ ಗ್ರಾಫಿಕ್ಸ್ ಅಳವಡಿಸಲಾಗ್ತಿತ್ತು. ಇದೇ ಮೊದಲ ಬಾರಿಗೆ ಹಾಲಿವುಡ್ ನಲ್ಲಿ ಬಳಕೆಯಾಗಿರುವ ಅನ್ರಿಯಲ್ ಎಂಜಿನ್ ಬಳಸಿ ವರ್ಚುವಲ್ ಸ್ಟುಡಿಯೋದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಕಟ್ಟಿಕೊಡಲಾಗ್ತಿದೆ. ಇದು ದುಬಾರಿ ಟೆಕ್ನಾಲಜಿ, ಆದ್ರೆ ಸಮಯ ಉಳಿಯುತ್ತೆ ಅಂತ ಹೇಳ್ತಿದ್ದಾರೆ. ನಿರ್ದೇಶಕರ ಕಲ್ಪನೆಯ ಲೋಕ ಶೂಟ್ ಮಾಡುವಾಗಲೇ ನೋಡಲು ಸಿಗುತ್ತೆ. ಹಾಗೆ ಮುಂಬೈ ಹಾಗೂ ಹೈದರಾಬಾದ್ ಟೆಕ್ನಿಕಲ್ ಟೀಮ್ ಇದಕ್ಕೆ ಕೆಲಸ ಮಾಡ್ತಾ ಇದೆ. ಸದ್ಯ ರಾಜಮೌಳಿ ಅವರ ನಿರ್ದೇಶನದ ವಾರಣಾಸಿ ಸಿನಿಮಾ ಈ ಟೆಕ್ನಾಲಜಿಯನ್ನ ಬಳಸ್ತಿದೆ ಅಂತ ನಮ್ಮ ಪುಷ್ಕರ್ ಮಲ್ಲಿಕಾರ್ಜುನಯ್ಯನವರು ಹೇಳಿದ್ದಾರೆ. ಇಷ್ಟೊತ್ತು ನೀವು ನಮ್ಮ ತುಮಕೂರಿನ ನಟ, ನಿರ್ದೇಶಕ, ನಿರ್ಮಾಪಕ ಪುಷ್ಕರ್ ಮಲ್ಲಿಕಾರ್ಜುನಯ್ಯನವರು ಏನ್ ಹೇಳಿದ್ರಂತ ನೋಡಿದಿರಿ. ನಿಜವಾಗ್ಲೂ ಈ ಸಿನಿಮಾ ನಮ್ಮ ಕನ್ನಡ ಸಿನಿ ಪ್ರೇಕ್ಷಕರಿಗೆಲ್ಲ
ತುಂಬಾನೇ ಇಷ್ಟ ಆಗುತ್ತೆ ಅಂತ ನಾನ್ ಭಾವಿಸ್ತಾ, ಹಾಗೂ ಈ ಒಂದು ಐತಿಹಾಸಿಕ ಸಿನಿಮಾ ಯಶಸ್ವಿಯಾಗ್ಲಿ ಅಂತ ನಾನು ಕೂಡ ನಮ್ಮ ಗುರುರಾಯರಲ್ಲಿ ಬೇಡ್ಕೊಳ್ತಾ, ಪುಷ್ಕರ್ ಮಲ್ಲಿಕಾರ್ಜುನಯ್ಯನವರೇ, ನಿಮ್ಮ ಈ ಸಿನಿಮಾಗೆ ಯಶಸ್ಸು ಸಿಗಲಿ, ಹಾಗೆ ನಮ್ಮ ತುಮಕೂರಿನ ಜನತೆ ಹಾಗೂ ನಮ್ಮ ಕರ್ನಾಟಕದ ಜನತೆ ಎಲ್ಲ ನಿಮಗೆ ಸಪೋರ್ಟ್ ಮಾಡ್ಲಿ ಅಂತ ಕೇಳ್ಕೊತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕನ್ನಡ ಚಿತ್ರರಂಗವನ್ನು ಬೆಳೆಸಿ, ಕನ್ನಡ ಚಿತ್ರರಂಗವನ್ನು ಉಳಿಸಿ. ಜೈ ಕರ್ನಾಟಕ. ಧನ್ಯವಾದಗಳು.